ಹಾಯ್ ಗುಡ್ ಈವ್ನಿಂಗ್. ಇದು ಸ್ಯಾಟರ್ಡೆ ಮಿನಿ ವ್ಲಾಗ್. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಈವ್ನಿಂಗ್ ಟೈಮಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪ್ರಜ್ವಲ್ ಸ್ನ್ಯಾಕ್ಸ್ ಬೇಕಂತ ಕೇಳ್ತಾ ಇದ್ದ. ಇವತ್ತು ಹಾಫ್ ಡೇ ಆಗಿರೋದ್ರಿಂದ ಅವನು ಮನೆಯಲ್ಲೇ ಇದ್ದ. ನಾಳೆ ಪಬ್ಲಿಕ್ ಡೇ ಇರೋದ್ರಿಂದ ಮತ್ತೆ ಸ್ಕೂಲಿಗೆ ಹೋಗಬೇಕು. ಹಾಗಾಗಿ ಅವನು ಕೇಳಿದ ತಕ್ಷಣ ಸ್ನ್ಯಾಕ್ಸ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ನನಗಂತೂ ಮ್ಯಾಗಿ ತಿನ್ಬೇಕಂತ ತುಂಬ ದಿನದಿಂದ ಆಸೆ ಆಗಿತ್ತು. ಬಟ್ ಹೆಣ್ಮಕ್ಳೇ ಆಗಲ್ವಾ, ಸೊ ಫ್ಯಾಮಿಲಿ ಅದು ಇದು ಅಂದ್ಕೊಂಡು ನಮ್ಮ ಇಷ್ಟದ ಅಡುಗೆ ಆಗಿರ್ಬೋದು ಏನಾದರೂ ತೊಗೊಳೋದಕ್ಕೆ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀವಿ. ತೊಗೊಳೋದಕ್ಕೆ ಕಷ್ಟ, ಏನಾದರೂ ಇಷ್ಟ ಇಲ್ಲ ಅಂತ ಅಲ್ಲ, ಬಟ್ ಆದರೆ ಆ ರೀತಿ ಟೈಮ್ ಸಿಚುವೇಶನ್ ಹಾಗೇ ಇರುತ್ತೆ ಹೆಣ್ಮಕ್ಳಿಗೆ. ಸೊ ಅದರಲ್ಲಿ ಈ ಒಂದು ಮ್ಯಾಗಿನೂ ಕೂಡ ಆಗಿತ್ತು. ಸೊ ಇವತ್ತು ಪ್ರಜ್ವಲ್ ಕೇಳಿದ ತಕ್ಷಣ ಸೊ ಈ ರೀತಿ ಮ್ಯಾಗಿನ ಮಾಡ್ಕೊಳ್ತಾ ಇದ್ದೆ. ಸೊ ತುಂಬಾ ಈಸಿ ಮ್ಯಾಗಿ ಮಾಡೋದು ಗೊತ್ತಲ್ವಾ ನಿಮಗೆ. ಜಸ್ಟ್ ಆನಿಯನ್, ಟೊಮೆಟೊ, ಚಿಲ್ಲಿ ಎಲ್ಲನೂ ನೀಟಾಗಿ ಫ್ರೈ ಮಾಡಿಬಿಟ್ಟು ಈ ಮಸಾಲನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಲ್ಲಿ ಪೌಡರ್, ಅರಿಶಿನ ಪೌಡರ್ನ ಹಾಕಿ ನಂತರ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡು, ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ಅದರಲ್ಲಿ ಈ ಮ್ಯಾಗಿನ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಸೂಪರ್ ಟೇಸ್ಟಿ ಆದಂಥ ಮ್ಯಾಗಿ 2 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ. ಸೊ ಹಾಗೆಯೇ ಇಂಗ್ಲೆಂಡ್ ಇಂಡಿಯಾ ಮ್ಯಾಚ್ ಕೂಡ ನಡೀತಾ ಇತ್ತು. ಈ ರೀತಿ ಮ್ಯಾಚ್ ಇದ್ದಾಗ ಈ ರೀತಿ ಒಂದು ಸ್ನ್ಯಾಕ್ಸ್ ಇದ್ದರೆ ಯಾರು ಬೇಡ ಅಂತಾರಲ್ವ. ಸೊ ಬಿಸಿ ಬಿಸಿ ಮ್ಯಾಗಿನ ತಿಂದ್ಕೊಂಡು ಮ್ಯಾಚ್ ನೋಡಿಕೊಂಡು ಇವತ್ತಿನ ಡೇನ ಎಂಡ್ ಮಾಡಿದ್ದಾಯಿತು. ಸೊ ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.